ತಾಲೂಕಲ್ಲಿ ತೊಗೊಂಡಾಗ ವಾಡಿಕೆಯಂತೆ ಮಳೆಯಾಗಿಲ್ಲ. ಕೇವಲ ಒಂದು 30% ಮಾತ್ರ ಬಿತ್ತನೆ ಆಗಿದೆ. ಸಂಪೂರ್ಣವಾಗಿ ಮನ್ಸೂನು ಜುಲೈ ಮುಗಿತಾ ಬಂತು, ಫೇಲ್ ಆಗಿದೆ. ಆದರೂ ಕೂಡ ಜಿಲ್ಲಾ ಆಡಳಿತ, ರಾಜ್ಯ ಸರ್ಕಾರ ಈ ಕಡೆ ತಿರುಗಿ ನೋಡಿಲ್ಲ. ಇದರ ಬಗ್ಗೆ ಪ್ರಿಲಿಮಿನರಿ ರಿಪೋರ್ಟ್ ತರಿಸ್ಕೋಬೇಕು, ಆ ಕೆಲಸ ಮಾಡಿಲ್ಲ. ಪ್ರಿಲಿಮಿನರಿ ರಿಪೋರ್ಟ್ ಆಧಾರದ ಮೇಲೆ ಐ ಸರ್ವೆ ಅಂತಾರೆ, ಐ ಕಾಂಟ್ಯಾಕ್ಟ್ ಸರ್ವೆ ಅಂತಾರೆ. ಅದರ ಆಧಾರದ ಮೇಲೆ ಅಧಿಕಾರಿಗಳನ್ನು ಕಳಿಸಿ ಜಂಟಿ ಸರ್ವೆ ಮಾಡಬೇಕು. ಅದರ ಆಧಾರದ ಮೇಲೆ ಬರ ಡಿಕ್ಲೇರ್ ಮಾಡಬೇಕು. ಬರ ಡಿಕ್ಲೇರ್ ಮಾಡಿ ಕೂಡಲೇ ರೈತರಿಗೆ ಕಾಂಪೆನ್ಸೇಷನ್ ಕೊಡುವಂಥ ಕೆಲಸ ಪ್ರಾರಂಭ ಮಾಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ NDRF ದುಡ್ಡು ಸಾಕಷ್ಟಿದೆ, ರಾಜ್ಯ ಸರ್ಕಾರದಲ್ಲೂ ಇದೆ, ಜಿಲ್ಲಾ NDRF ಕೋಶದಲ್ಲೂ ಕೂಡ ಇದೆ. ಅದನ್ನು ಬಿಡುಗಡೆ ಮಾಡಬೇಕು ಮತ್ತು ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಲ್ಲಿ ಪರಿಹಾರ ಕೊಡಬೇಕು. ಈಗ ವಿಶೇಷವಾಗಿ ಗದಗಿನಲ್ಲಿ ಆ್ಯಸ್ ಇಟ್ ಈಸ್ ಬಲ್ಕ್ ವಾಟರ್ ಇದ್ದಾಗಲೂ ಕೂಡ ಹಲವಾರು ವಾರ್ಡ್ಗಳಲ್ಲಿ ನೀರು ಸಿಗ್ತಾ ಇಲ್ಲ, 10 ದಿವಸ 15 ದಿವಸ. ಇನ್ನು ಮಳೆ ಕೊರತೆ ಆದಂಥ ಸಂದರ್ಭದಲ್ಲಿ ಬರುವಂಥ ದಿನಗಳಲ್ಲಿ ಇನ್ನಷ್ಟು ಸಂಕಷ್ಟ ಆಗ್ತದೆ. ಪರಿಹಾರ ಕೊಡೋದನ್ನ ಲಕ್ಷ್ಯವನ್ನು ಸರ್ಕಾರ ವಹಿಸ್ದೇನೆ ಮಿಕ್ಕಿದ್ದೆಲ್ಲವನ್ನೂ ಕೂಡ ಮಾಡ್ತದೆ. ಮೊನ್ನೆ ಬೆಳಗಾಂನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಗತಿ ಪರಿಶೀಲನೆ ಮಾಡಿದರು, ಬರೋದ ಬಗ್ಗೆ ಪರಿಶೀಲನೆ ಮಾಡಿದ್ರಂತ. ಏನು ಮಾಡಿದ್ರು ಅವರು? ನಮ್ಮ ಜಿಲ್ಲೆ ಬಗ್ಗೆ ಏನು ಹೇಳಿದರು? ಬರಗಾಲ ಆಗ ಯಾವ ಮಳೆ ಆಗಿಲ್ಲ, ಆ ಜಿಲ್ಲೆ ಆ ತಾಲೂಕುಗಳಿಗೆ ಏನು ಮಾಡಬೇಕು, ಯಾವ ವಿಚಾರವೂ ಕೂಡ ಚರ್ಚೆ ಆಗಿಲ್ಲ. ಸುಮ್ಮನೆ ಡಿವಿಷನಲ್ ಲೆವೆಲಲ್ಲಿ 6-7 ಜಿಲ್ಲೆಗಳನ್ನು ಒಟ್ಟಿಗೆ ಸೇರಿಸಿ ಜಾತ್ರೆ ಮಾಡೋದು ಬಿಟ್ಟರೆ ಅದಕ್ಕೇನು ಪ್ರಗತಿ ಪರಿಶೀಲನೆ ಅಂತಾರ? ಸುಮ್ಮನೆ ಅಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಇಲ್ಲೊಂದು ಡಿವಿಷನಲ್ ಲೆವೆಲಲ್ಲಿ ಪ್ರಗತಿ ಪರಿಶೀಲನೆ ಮಾಡಿದರೆ ಯಾವುದೂ ಕೂಡ ಸತ್ಯ ಗ್ರೌಂಡ್ ರಿಯಾಲಿಟಿ ಗೊತ್ತಾಗಲ್ಲ, ರಿಪೋರ್ಟ್ ಆಗಲ್ಲ, ಚರ್ಚೆ ಆಗಲ್ಲ, ಪರಿಹಾರ ಆಗಲ್ಲ. ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಯಾರನ್ನ ಹಾಕಿದ್ದಾರೆ, ಖಂಡ್ರೆ ಅವರು, ಇದುವರೆಗೂ ಬಂದಿಲ್ಲ. ಇದುವರೆಗೂ ತಿರುಗಿ ಈ ಕಡೆ ಬಂದಿಲ್ಲ. ಈಗಾಗಲೇ ಅವ್ರನ್ನ ಹಾಕಿ 15 ದಿವಸ ಆಯ್ತು, ಇದುವರೆಗೂ ತಿರುಗಿ ಬಂದಿಲ್ಲ, ಪರಿಶೀಲನೆ ಮಾಡಿಲ್ಲ. ನಾವೇ DC ಹತ್ರ 2 ಸತಿ ಪರಿಶೀಲನೆ ಮಾಡಿ ನೀವು ಬರೋದು ಡಿಕ್ಲೇರ್ ಮಾಡೋದಕ್ಕೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಒತ್ತಾಯ ಮಾಡಿದ್ದೇವೆ, ಆದರೂ ಕೂಡ ಮಾಡಿಲ್ಲ. ಒಂದು ನಮ್ಮನೆ ಬೇಫಾಮ್ ಸರ್ಕಾರ, ಅಂದರೆ ಜವಾಬ್ದಾರಿ ಇಲ್ಲದ ಸರ್ಕಾರ, ಬೇಜವಾಬ್ದಾರಿ ಸರ್ಕಾರ ಇವತ್ತು ರೈತರನ್ನ ಸಂಪೂರ್ಣವಾಗಿ ಹತಾಶರಾಗಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹತಾಶದ ಮುಂದಿನ ಭಾಗ ಏನು ಅನ್ನೋದು ನಾನು ಹೇಳೋದಿಲ್ಲ, ನಾವು ಊಹೆ ಮಾಡ್ಕೋದು. ಕಷ್ಟ ಕಾಲದಲ್ಲಿ ಏನು ಮಾಡ್ತಿದ್ದೆ ಅದೇ ಸರ್ಕಾರದ ಜೀವಂತಿಕೆ ತೋರಿಸೋದು. ಪ್ರವಾಹ ಬಂದಾಗ, ಬರ ಬಂದಾಗ ಅವ್ರ ಜೊತೆಗೆ ನಾವು ನಿಂತರೆ ಅದೇ ಸರ್ಕಾರ ಜೀವಂತಿಕೆ ಇರೋದು. ಉಳ್ಕಿ ಟೈಮ್ನಲ್ಲಿ ಏನು ಅವಶ್ಯಕತೆ ಇಲ್ಲ. ಇಂಥ ಸಂಕಷ್ಟ ಕಾಲದಲ್ಲೂ ಕೂಡ ಸರ್ಕಾರ ಧಾವಿಸೋದಿಲ್ಲ. DCಗಳು ಯಾವ ಕ್ರಮಗಳನ್ನೂ ಕೂಡ ತೆಗೆದುಕೊಂಡಿಲ್ಲ. ಇಲ್ಲಿ ಜಿಲ್ಲಾ ಆಡಳಿತ ಇದೆ ಅಂತ ಅನ್ನಿಸ್ತಾ ಇಲ್ಲ. ಆದ್ದರಿಂದ ಗದಗ ಜಿಲ್ಲೆಯ ಮಟ್ಟಿಗೆ ಈ ಸರ್ಕಾರ ಇದ್ದು ಸತ್ತಂಗಿದೆ. ನಂಬರ್ 1. ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಮತ್ತು ಬಹುತೇಕವಾಗಿ ಮುಂಬೈ ಕರ್ನಾಟಕ ಬಯಲು ಸೀಮೆ ಬರಗಾಲ ಪೀಡಿತವಾಗಿದೆ. ಕರಾವಳಿ ಮತ್ತು ಕರಾವಳಿಗೆ ಹೊಂದ್ಕೊಂಡಿರುವಂಥ ಕೆಲವು ತಾಲೂಕುಗಳಲ್ಲಿ ಮಳೆಯಾಗಿದೆ. ಕರಾವಳಿ ಮತ್ತು ಅದಕ್ಕೆ ಹೊಂದ್ಕೊಂಡಿರುವಂಥ ಮಲೆನಾಡು ತಾಲೂಕು ಮಳೆಯಾಗಿದೆ ಅಂಥೇಳಿ ಮುಖ್ಯಮಂತ್ರಿಗಳು ನಾನು ನೋಡ್ಕೊಂಡು ಡಿಕ್ಲೇರ್ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂಥೇಳಿ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಗಾಂಭೀರ್ಯತೆ ಇಲ್ಲದಿರುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. 50% ಹೆಚ್ಚು ತಾಲೂಕುಗಳಲ್ಲಿ ರಾಜ್ಯದಲ್ಲಿ ಬರಗಾಲ ಇದೆ. ಅದರ ಬಗ್ಗೆ ಯಾವುದೇ ಚಿಂತನೆ ಇಲ್ಲ, ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟೇ ಇಲ್ಲ, ಅಗ್ರಿಕಲ್ಚರ್ ಮಿನಿಸ್ಟ್ರೂ ಇಲ್ಲ. ಈಗ ಈ ಮನ್ಸೂನ್ ಫೇಲ್ ಆದರೆ ಕಂಟಿಂಜೆನ್ಸಿ ಪ್ಲ್ಯಾನ್ ಅಂತ ಮಾಡ್ತಾರೆ ಅಗ್ರಿಕಲ್ಚರಲ್ಲಿ, ಅಲ್ಟರ್ನೇಟ್ ಕ್ರಾಪಿಂಗ್ ಮಾಡ್ತಾರೆ.
ಶಾರ್ಟ್ ಟರ್ಮ್ ಕ್ರಾಪ್ ಮಾಡ್ತಾರೆ, ಡ್ರೈ ಸೀಸನಲ್ ಕ್ರಾಪ್ ಮಾಡ್ತಾರೆ. ಅದು ಯಾವ ಅಡ್ವೈಸು ಕೂಡ ಇವತ್ತುವರೆಗೂ ಯಾವ ರೈತರು ಕೂಡ ಕೊಟ್ಟಿಲ್ಲ, ಆ ಸಪೋರ್ಟು ಕೊಟ್ಟಿಲ್ಲ. ಬೀಜ ಗೊಬ್ಬರ ಹಾಕಿ ಎಲ್ಲ ಬಂಡವಾಳ ಹಾಕಿ ಆಕಾಶದತ್ತ ನೋಡ್ತಾ ಇದ್ದಾನೆ ಇವನು. ಈ ಸರ್ಕಾರದ ಮೇಲೆ ಸಂಪೂರ್ಣವಾಗಿ ನಂಬಿಕೆನ ರೈತ ಕಳ್ಕೊಂಡಿದ್ದಾನೆ. ಈಗಲಾದರೂ ಎಚ್ಚೆತ್ಕೋಬೇಕು. ಈಗಲಾದರೂ ಎಚ್ಚೆತ್ಕೊಟ್ಟು ಈ ಬರ ಪೀಡಿತ ತಾಲೂಕುಗಳಿಗೆ ಮೊದಲನೇ ಆದ್ಯತೆ ಕೊಡಬೇಕು. ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೀನಿ, ಈ ಕೆಲಸ ಕೂಡಲೇ ಮಾಡಬೇಕು. ಸಭೆ ಸಮಾರಂಭಕ್ಕಿಂತ ಈ ಕಾರ್ಯಯೋಜನೆ ತಕ್ಕಾಗೆ ಪರಿಹಾರ ಕೊಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕನ್ನುವಂಥದ್ದನ್ನು ಗಂಭೀರವಾಗಿ ನಾನು ಆರೋಪದೊಂದಿಗೆ ಆಗ್ರಹವನ್ನು ಮಾಡ್ತೀನಿ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣ ಪರಿಣಾಮವಾಗಿನ ಕರ್ನಾಟಕದಲ್ಲಿ ಅವರು ಭಾಳ ಅಭಿಮಾನದಿಂದ ಬೀಗ್ತಾ ಇರ್ಬೋದು. ಭಾಳಷ್ಟು ಕಡೆ ನೀವು ಕಿತ್ಕೊಂಡು ಹೋಗಿರಿ, ಮುಂದೆ ಕಿತ್ಕೊಂಡು ಹೋಗೋರಿದ್ದೀರಿ. ತಮಿಳ್ನಾಡಿನೊಳಗೆ ನಿಮ್ಮ ಪರಿಸ್ಥಿತಿ ಏನಾಗ್ಯದ, 5 ಜನ ಬಂದು ರಾತೋರಾತುವಿಗೆ ಅವರು ಆ್ಯಕ್ಟರ್ ವಿಜಯ್ ಏನು ಬಂದರು, ವಿಜಯ್ ಜೋಸೆಫ್ ಅವ್ರ ಕಾಲಿಗೆ ಬಿದ್ದುಬಿಟ್ರು. ನಮ್ಮನ್ನೊಂದು 2 ಮಂತ್ರಿ ಮಾಡಿ, ಭಾಳ ದಿವಸ ಅದು ಮಂತ್ರಿ ಆಗಿಲ್ಲ. ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಾನ, ನಾವು ಭಾಳ ದಿವಸ ಆತ್ರಿ ತಮಿಳ್ನಾಡಿನಾಗ ಮಂತ್ರಿನೇ ಆಗಿಲ್ಲ. ಇವರ ತಮಿಳ್ನಾಡಿನವ್ರು, ನಾವು ಕಾಂಗ್ರೆಸ್ದವರು, ನಮಗೊಂದು 2 ಮಂತ್ರಿ ಮಾಡಿರಪ್ಪ, ಅವ್ರು ಯಾರೇನು ಹೇಳಿ ನಿಮ್ಮ ಕಡೆ ಬರ್ತೀವಂತ. ಮತ್ತು ಇವ್ರು ಹೆಂಗೆ ಬರ್ದಾರ ಅಂತ ಮಾಡ್ತಾರಲ್ಲ ಟೆರರಿಸ್ಟ್ಗಳನ್ನ. ಹಂಗೆ ರಾಹುಲ್ ಗಾಂಧಿ ಮೊದಲ ಸ್ಟ್ಯಾಲಿನ್ ಏನು ಬರ್ದಾರಂದ್ರೆ, ಆಮೇಲಿಂದ ಈಗ ವಿಜಯನ ಬರ್ದಾರಂತಾರೆ. ನಾ ಬೇರೆದಂತ ಯಾರಿಗೂ ಅನ್ನೋದಿಲ್ಲ ಅಂತ ಹೇಳಿದ್ದು ಭಾರಿ ವೈರಲ್ ಆಗಿತ್ತು ಅದು. ಈಗ ಇವ್ರು ಬರ್ದಾರ, ಅದು ದಿವಸ ಬರ್ದಾರ ಚೇಂಜ್ ಆಗ್ತಾರೆ, ಅವ್ರಿಗೆಲ್ಲನೂ ಚೇಂಜ್ ಮಾಡ್ತಾರೆ ಅವರು. ಹೀಗಾಗಿ ಇದು ಭಾಳ ದೊಡ್ಡ ಒಂದು ಮೋಸ ಮಾಡುವಂಥ ಅಥವಾ ಕೆಲಸ ಮಾಡ್ತಾ ಇದ್ದಾರೆ. ಹಿಂಗಾಗಿ ಕೊಡು ಮುಂದೆ ಐದರ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅದಕ್ಕೆ ಪರ್ಮನೆಂಟ್ ಅಂತ ಅನ್ಲಿಕ್ಕೆ ಬರೋದು ನನ್ನ ಪ್ರಕಾರ. ಆದರೂ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ನಾಳೆ ನಿಮ್ಮನ್ನು ಸಿಕ್ಕಾಕಿಸ್ತಾರೆ, ಅಧಿಕಾರಿಗಳನ್ನು ಸಿಕ್ಕಾಕಿಸ್ತಾರೆ. ಮತ್ತು ಈ ಬಾಯಿಗೆ ಬಂದವ್ರಿಗೆ ಮಾತಾಡೋದಂತ ತಡಿಲಿಲ್ಲ ಅಂತಂದರೆ ಜನ ನಿಮ್ಗೆ ಉತ್ತರ ಕೊಡ್ತಾರೆ. ನಿನ್ನೆ ಬೇಬಿ ಯಡಿಯೂರಪ್ಪ ಅಂತ ಕರೆದಾರೆ, ಯಾರಿಗೆ? ನಮ್ಮ ರಾಜ್ಯ ಅಧ್ಯಕ್ಷರಿಗೆ. ಅಂದರೆ ನೀವು ನಕಲಿ ಬೇಬಿ ಗಾಂಧಿಗಳ ಅಂಡರ್ ಕೆಲಸ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಈಗಿರೋರು ಬೇಬಿ ಗಾಂಧಿಗಳೇ ಇವರು. ಯಾಕೆ ಸೋನಿಯಾ ಗಾಂಧಿ ಇದ್ದಾರೆ, ಇನ್ನು ರಾಜೀವ್ ಗಾಂಧಿ, ಅವರ ಅಜ್ಜಿ ಇಂದಿರಾ ಗಾಂಧಿ, ಅಂದರೆ ರಾಹುಲ್ ಅಜ್ಜಿ, ಇವರೆಲ್ಲ ಬೇಬಿ ಎಲ್ಲ ಮರಿ ಬೇಬಿಗಳಿವು. ಏನು ಲ್ಯಾಂಗ್ವೇಜ್ ಇದೆ? ಬೇಸಿಕ್ ಎಟಿಕೆಟ್ಸ್ ಇಲ್ಲ ನಿಮಗೆ? ಒಂದು ಪಬ್ಲಿಕ್ ಲೈಫ್ದಾಗ ಇರೋರಿಗೆ ಏನು ಮಾತಾಡ್ಬೇಕಂತ ತಿಳಿಯೋದಿಲ್ಲ. ಹಾಗಾಗಿ ಈ ರೀತಿಯಾದಂಥ ಭಾಷೆಯೊಳಗೆ ನಮಗೂ ಉತ್ತರ ಕೊಡ್ಲಿಕ್ಕೆ ಬರ್ತದೆ. ಅದಕ್ಕೆ ನಾನು ಇವತ್ತು ಫಸ್ಟ್ ಟೈಮ್ ಹೇಳ್ತಾರೆ, ನಕಲಿ ಬೇಬಿಯ ಮರಿ ಬೇಬಿ ಅಂದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರಿ. ಹಿಂಗಾಗಿ ನಿಮಗೆ ಬೇಬಿನೇ ನೆನಪಾಗ್ತದೆ. ಈ ರೀತಿಯ ಭಾಷೆಯನ್ನು ಉಪಯೋಗ ಮಾಡೋದು, ಇದು ಮುಖ್ಯಮಂತ್ರಿಗಳು ಭಾಳಷ್ಟು ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದ ತೊಗೊಂಡ್ರು, ಎಲ್ಲ ಮಾಡಿದರು. ಇದು ದಿಖಾವ ಬೇಡಿದೆ, ನಿಮ್ಮ ಬಿಹೇವಿಯರ್ದೊಳಗೆ ಇರ್ಬೇಕು. ಪೊಲಿಟಿಕಲಿ ನೀವು ನಮ್ಮನ್ನು ಟೀಕೆ ಮಾಡ್ಬೋದು, ನಾವು ನಿಮ್ಮ ಟೀಕೆ ಮಾಡೋದು. ಬಟ್ ದರ್ ಶುಡ್ ಬಿ ಸಮ್ ಎಟಿಕೆಟ್ಸ್ ಇನ್ ದಿ ಪಬ್ಲಿಕ್ ಲೈಫ್. ಟೆಲ್ ಯುವರ್ ಮಿನಿಸ್ಟರ್ಸ್ ಆ್ಯಂಡ್ ಪ್ರೆಸಿಡೆಂಟ್. ಹಾಗಾಗಿ ರಾಜಕಾರಣ ಮಾಡುವಂಥದ್ದು ಪದ್ಧತಿಯನ್ನು ನಿಮ್ಮ ಮಂತ್ರಿಗಳಿಗೆ ಕಲಿಸ್ಕೊಟ್ರಿ ಅಂತ ನಾನು ಹೇಳ್ತೇನೆ. ಮತ್ತು ರಾಜ್ಯ ಸರ್ಕಾರ ಒಂದು ತಿಂಗಳ ಮಟ್ಟಿಗೆ ನಾನು ಮಾತಾಡಿರಲಿಲ್ಲ, ಬೇರೆದವರು ನಮ್ಮವರು ಭಾಳ ಬ್ಯಾಲೆನ್ಸ್ಡ್ ವ್ಯೂ ತೊಗೊಂಡಿದ್ರು. ಆಗ್ಯಾರಂತ ಈಗ 40 ದಿವಸ ಆಯ್ತು. ಇದ್ರ ಬಗ್ಗೆ ಅಂತೂ ಹೇಳಿದ್ರು ಬೊಮ್ಮಾಯಿಯವರು, ಬರೋದ ಬಗ್ಗೆ. ಈಗ ಹೊಸದಾಗಿ ಸರ್ವೆ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವುದು ಈ ಮನೆಗೆ ವಿದ್ಯುತ್ ಕೊಡೋದು, ಗೃಹಲಕ್ಷ್ಮಿ ಎಲ್ಲ. ಮತ್ತು 2 ದಿವಸ ಯಾರಿಗೆ ಕೊಟ್ರಿ? 2 ದಿವಸ ಯಾರಿಗೆ ಕೊಟ್ರಿ? ಹಂಗಾರೆ ತಪ್ಪು ಕೊಟ್ರಿ ಅಥವಾ ದುಡ್ಡು ತಿಂದು ಹಾಕಿರಿ? ಒಂದೇ ಅಡ್ರೆಸ್ಸಿಗೆ ಒಂದೇ ವ್ಯಕ್ತಿಗೆ ಎಷ್ಟು? 1900 ಎಷ್ಟದ? 1900 ಅಕೌಂಟದ್ದು ಕಂಟಿನ್ಯೂಸ್ ಹೋಗ್ಯದ. ಸೇಜ್ ರಿಪೋರ್ಟ್ನಾಗ ಬಂದದ ಅದು.
ಕೇಳಿದ್ರಲ್ಲ ಮೊನ್ನೆ ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇದೆ ಅಂತ. ನೀವದಕ್ಕೆ ಏನು ಕಾಯ್ತಾ ಇದ್ರಿ? ಇಲಾಖೆ ಇಲಾಖೆಯವ್ರು ಏನು ಮಾಡ್ತಾ ಇದ್ರಿ? ಈಗ ಹೊಸದಾಗಿ ಅಂತಿದೆ. ಹೇಳು ಮುಂದೇನು ಹೇಳಿದ್ರಿ? ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ. ಏನದು ಮತ್ತೀಗ ಎದಕ್ಕೆ ಚೆಕ್ ಮಾಡ್ಲಿಕ್ಕೆ ಹೊಂಟ್ರೀಗ? ಅಂದ್ರೆ ನಡೆಸಲಿಕ್ಕೆ ಆಗಲಾರದಂಥ ಒಂದು ಸ್ಥಿತಿಗೆ ತಲುಪ್ಯಾರ. ಶಾಲೆ ಶುರುವಾಗಿ ಜೂನ್ 1ನೇ ತಾರೀಕಂತ ನೀವು ಲೆಕ್ಕ ಇಡೋದು 40 ದಿವಸ ಆಯ್ತು. ಪುಸ್ತಕ ಇಲ್ಲ, ಸಾಕ್ಸ್ ಇಲ್ಲ, ಶೂ ಇಲ್ಲ. ಅಕ್ಷರ ದಾಸೋಹಕ್ಕೆ ಕೊಡಬೇಕಾದಂಥ ಅಕ್ಕಿಯನ್ನು ಲಿಫ್ಟ್ ಮಾಡಿಲ್ಲ. ದುಡ್ಡು ಅಂದ್ರೆ ಬರೀ ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ, ಉಳಿದದ್ದು ಅಕ್ಕಿ ಎಲ್ಲ ಫ್ರೀ ಇರ್ತದೆ. ಅದು ಟ್ರಾನ್ಸ್ಪೋರ್ಟೇಷನ್ ಕೊಡ್ಲಿಕ್ಕೆ ದುಡ್ಡು ಇರಲಾರದಂಥ ಅಯೋಗ್ಯ ಸರ್ಕಾರ ನೀವು. ಟೋಟಲ್ ಬ್ಯಾಂಕ್ರಪ್ಟ್. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ. ಮತ್ತು ಡೆಸಿಗ್ನೇಟ್ ಗೋಡೌನ್ ತನಕನೂ ನಾವು ಕೊಟ್ಟಿರ್ತೀವಿ FCIದಿಂದ. ಅದನ್ನು ಎತ್ಕೊಂಡೋಗಿ ಅವ್ರು ಕೊಡಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಪ್ರತಿ ಗ್ಯಾರಂಟಿ ಇವ್ರನ್ನೇನು ಮಾಡ್ಯಾರ? ಹೆಂಗೆ ಒಂದು ರೀತಿಯಲ್ಲಿ ಮೊಘಲ್ ಸರ್ಕಾರ ನಡೆದಂಗೆ ನಡೆದ ಅಂತಂದ್ರೆ, ಅಥವಾ ತುಘಲಕ್ ಸರ್ಕಾರ ನಡೆದಂಗೆ ನಡೆದ ಅಂತಂದ್ರೆ, ಇವರೇನು ಗ್ಯಾರಂಟಿ ಇವರಿದ್ದಾರಲ್ಲ, ಈ ಗ್ಯಾರಂಟಿಗಳಿಗೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಗ್ಯಾರಂಟಿ ಯಾವ ಅಧ್ಯಕ್ಷ ಇದ್ದಾನ ಅವು ಮಹಾನಗರ ಪಾಲಿಕೆಯವರು ಇದು ಕೊಡ್ತಾ ಇದ್ದಾರೆ ಪೇಮೆಂಟ್. ಗದಗ ನಗರ ಸಭೆಯವರು ಕೊಡ್ತಿರ್ಬೇಕು. ಅಂದರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಒಂದು ಆಡು ಮಾತಿದೆಯಲ್ಲ, ಆ ಸ್ಥಿತಿಗೆ ಇವ್ರು ಬಂದು ತಲುಪ್ಯಾರ. ಹೀಗಾಗಿ ಇವ್ರದ್ದು ಹೆಂಗಂದ್ರೆ ಘೋಷಣೆ ಉಚಿತ, ಮೋಸ ಖಚಿತ. ಈ ಸ್ಥಿತಿಯೊಳಗೆ ಇವರು ಬಂದು ಇವತ್ತು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ತನಕ ಅನ್ನಭಾಗ್ಯ ಅಂತ ಇನ್ನೂ ಮಾತಾಡ್ತಾರೆ. ಅಕ್ಕಿ ನಮ್ದು, ಇವ್ರ ಅಕ್ಕಿ ನಾವು ಕೊಡ್ತೀವಿ ಒಂದದ್ದು ಅಕ್ಕಿ ಎತ್ತಾ ಇಲ್ಲ. ಯಾವಾಗೂ 2-3 ತಿಂಗಳಿಗೊಮ್ಮೆ ಇನ್ನು ನಾವು ಬೈತೀವಿ ಎಲ್ಲ ಅಂಥೇಳಿ ಅಕ್ಕಿ ಎತ್ತಾರೆ. 28 ರೂಪಾಯಿ ಕೇಳಿದ್ರಿ ಇವ್ರು ಮೊದಲ ಅಕ್ಕಿ. ನಾವು 23 ರೂಪಾಯಿ 20 ಪೈಸೆ ಕೊಡ್ತಾ ಇದ್ದೀವಿ ಅಕ್ಕಿ ಅವರಿಗೆ. ಒಳ್ಳೆ ಕ್ವಾಲಿಟಿ ಅಕ್ಕಿ ಕೊಡ್ತಾ ಇದ್ದೀವಿ ನಾವೀಗ. ವಿ ಆರ್ ನಾಟ್ ಲಿಫ್ಟಿಂಗ್ ಇಟ್. ಯಾಕಂದ್ರೆ 23-20 ಕೊಡ್ಲಿಕ್ಕೂ ದುಡ್ಡಿಲ್ಲ. ಉಳಿದದ್ದು 5 kg ನಾವು ಫ್ರೀ ಕೊಡ್ತೇವೆ. ಅದೇ 5 kg ಅನ್ನಭಾಗ್ಯ ಅಂತಾರೆ ಕಳ್ರಿ ಇವರು. ಈ ರೀತಿಯಾದಂಥ ಸ್ಥಿತಿ ಇದೆ. ಹಾಗಾಗಿ ವಿಶೇಷವಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೂ ಅಪೀಲ್ ಮಾಡೋದು, ಎಲ್ಲ ಜನರಿಗೂ ಅಪೀಲ್ ಮಾಡೋದು, BLOಗಳಿಗೂ ಅಪೀಲ್ ಮಾಡೋದು, SIR ಫಾರ್ಮ್ಗಳನ್ನು ಮುಟ್ಟಿಸ್ರಿ. BLA 2ಗಳು ಸಹಿತ SIR ಫಾರ್ಮ್ ತುಂಬಿಸಿ ವಾಪಸ್ ಮುಟ್ಟಿಸುವಂಥ ಕೆಲಸವನ್ನು ದಯಮಾಡಿ ಮಾಡಿರಿ. ನಿಮ್ಮ ಓಟು ನಿಮಗೆ ಭಾಳ ಮಹತ್ವದ್ದು ಅನ್ನುವಂಥ ಸಂಗತಿಯನ್ನು ಹೇಳಿಕ್ಬೇಕು. ನೋಡ್ರಿ, ನಿನ್ನೆ ಅವರು ಇದಕ್ಕೆ ಸಂಬಂಧಿಸಿದಂಥ ಏನು JPC ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಇದೆ, ಆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯ ಚೇರ್ಮನ್ರು ಅದರ ಹೇಳಿದ್ದಾರೆ. ಅದರ ಪರಿಶೀಲನೆ, ಯಾಕಂದ್ರೆ ಮೊದಲ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಹ್ಯಾಸ್ ಟು ಸಬ್ಮಿಟ್ ದಿ ರಿಪೋರ್ಟ್ ಟು ದಿ ಸ್ಪೀಕರ್. ಆ ಸ್ಪೀಕರ್ ಅವ್ರಿಗೆ ಅದನ್ನು ಕೊಟ್ಟ ನಂತರ ಅದು ನಮ್ಮ ಕಡೆ ಬರ್ತದೆ. ಅಂದ್ರೆ ಸರ್ಕಾರದ ಕಡೆ, ನಮ್ಮ ಕಡೆ ಮೀನ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಅಂತಲ್ಲ, ಸರ್ಕಾರದ ಕಡೆ ಬರ್ತದೆ. ಸರ್ಕಾರ ಅದನ್ನು ಸಮಗ್ರವಾಗಿ ಪರಿಶೀಲನೆ ಮಾಡ್ತದೆ. ಪರಿಶೀಲನೆ ಮಾಡಿದ ನಂತರ ಮುಂದಿನ ತೀರ್ಮಾನ ಆಗ್ತದೆ. ಸೊ ಹೀಗಾಗಿ ಅವ್ರು ಹೇಳಿದ್ರ ಬಗ್ಗೆ ನನ್ನ ಕಾಂಟ್ರಡಿಕ್ಷನ್ ಅಂತ ನಂದೇನಿಲ್ಲ. ಆದರೆ ಗೌರ್ಮೆಂಟ್ ಈ ಎಲ್ಲ ರಿಪೋರ್ಟ್ಗಳು ಬಂದ ನಂತರ ಸಂಪೂರ್ಣವಾಗಿ ಆ ರಿಪೋರ್ಟ್ದಲ್ಲಿ ಫೀಡ್ಬ್ಯಾಕ್ಗಳು, ಯಾಕಂದರೆ ಇಟ್ ಇಸ್ ಎ ವೈಡರ್ ಕನ್ಸಲ್ಟೇಷನ್ದಲ್ಲಿ ನಾವು ಇದ್ದೀವಿ. ಈಗ ಆ ವೈಡರ್ ಕನ್ಸಲ್ಟೇಷನ್ ಆದ ನಂತರ ನಾವು ಮುಂದೆ ಟೆಲ್ ಇಟ್ ನಾವು, ಬಿಕಾಸ್ ಐ ಆಮ್ ನಾಟ್ ಅಥಾರಿಟಿ ಆನ್ ದ್ಯಾಟ್. ಬೆಸ್ಟ್ ರಿಪೋರ್ಟ್ ಅವರು ಈಗ ಎಲ್ಲ ಕಡೆ ಅಡ್ಡಾಡಿ ಎಲ್ಲ ರಾಜ್ಯಗಳ ಜೊತೆಗೆ, ರಾಜ್ಯ ಸರ್ಕಾರದ ಜೊತೆಗೆ. ಬಟ್ ಒನ್ ಥಿಂಗ್ ನಾನು ಹೇಳೋದು, 1 ಎಲೆಕ್ಷನ್ 1 ನೇಷನ್ ಬಗ್ಗೆ ಫೆಡರಲ್ ಸ್ಟ್ರಕ್ಚರ್ ಹಾಳಾಗ್ತದೆ, ಈ ರೀತಿ ಎಲ್ಲ ಏನು ಹೇಳ್ತಾ ಇದ್ದಲ್ಲ, ಇದೆ ಯಾವುದಕ್ಕೂ ಅರ್ಥ ಇರಲಾರಂಥ ಸಂಗತಿ. ಯಾವುದೇ ಒಂದೇ ಒಂದು ಸಂಗತಿಯನ್ನು, ರಾಜ್ಯದಲ್ಲಿದ್ದಂಥ ಅಧಿಕಾರವನ್ನು ಕೇಂದ್ರ ಕಸಗೊಂಡ್ರೆ ಆದರೂ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗ್ತದೆ.
ಇದರೊಳಗಿರುವಂಥ ಪ್ರಾವಿಷನ್ ಏನು, ರಾಜ್ಯಕ್ಕೆ ಏನೋ ಸಂವಿಧಾನದತ್ತವಾದಂಥ ಅಧಿಕಾರಗಳು ಅವ್ರ ರಾಜ್ಯಕ್ಕೆ ಇರ್ತಾವೆ. ರಾಜ್ಯದಿಂದ ಯಾವುದೋ ಒಂದು ನಾವು ಉದಾಹರಣೆಗೆ ಎಜುಕೇಷನ್ ಇದೆ ಕನ್ಕರೆಂಟ್ ಸಬ್ಜೆಕ್ಟ್, ಲ್ಯಾಂಡ್ ಇದೆ ಸ್ಟೇಟ್ ಸಬ್ಜೆಕ್ಟ್, ಇದನ್ನು ನಾವು ತಗೊಂಡ್ವಿ ಅಂತ ತಿಳ್ಕೊರಪ್ಪ, then it will become a violation. We are not taking any iota of power from the state government. ಮತ್ತು ಇನ್ನೊಂದು ಕಾಂಗ್ರೆಸ್ ಪಾರ್ಟಿಯವ್ರದ್ದು ಭಾಳ ಹಾಸ್ಯಾಸ್ಪದವಾದಂಥ ಆರ್ಗ್ಯುಮೆಂಟ್, ರಾಹುಲ್ ಗಾಂಧಿ ಇದ್ದಿದ್ದರಿಂದ ಕಾಂಗ್ರೆಸ್ ಸ್ಥಿತಿ ಹಂಗೆ ಆಗ್ಯದ. ಯಾಕಂದ್ರೆ ಅವ್ರು ಹಂಗೆ ಮಾತಾಡ್ಕೋದಿರ್ತಾರೆ, ಉಳಿದವ್ರು ಸ್ವಲ್ಪ ಲಾಜಿಕಲಿ ಮಾತಾಡಿದ್ರೆ ಅಂದಲ್ಲಿ ಅವ್ರು ದೂರ ಮಾಡ್ತಾರೆ. ಅನೇಕರ ರೀತಿ ಉದಾಹರಣೆ ಅವ, ನಾವು ಹೆಸರು ಹೇಳಿದ್ರೆ ಮಾತಾಡಿ ದೂರ ಮಾಡ್ತಾರೆ ಅವರು. ಲಾಜಿಕಲಿ ಮಾತಾಡ್ಬಾರ್ದು, ರಾಹುಲ್ ಗಾಂಧಿ ಮಾತಾಡ್ದಂಗೆ ಮಾತಾಡ್ಬೇಕು, ಎಲ್ಲರಿಗೂ ಕಂಡೀಷನ್, ನಾ ಮಾತಾಡ್ದಂಗೆ ನೀವು ಮಾತಾಡ್ಬೇಕು. ನೀವು ಸ್ವಲ್ಪ ಏನಾರ ನಿಮ್ಮ ಮೈಂಡ್ ಉಪಯೋಗ ಮಾಡಿ, ಬುದ್ಧಿ ಉಪಯೋಗ ಮಾಡಿ ಮಾತಾಡಿದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ಅದು. ಯಾಕಂದ್ರೆ ದೂರ ಸರಿಸ್ಬಿಡ್ತಾರೆ, ಅವ್ನು ಕಾಣೋದೇ ಇಲ್ಲ ಅಲ್ಲಿ ನಿಮಗೆ. ಏನು ಹೇಳ್ತಾ ಇದ್ದಾರೆ, ಬಿ ಜೆ ಪಿಗೆ ಅನುಕೂಲ ಆಗ್ತದಂತೆ. ಅಂದ್ರೆ ನೀವು ಕಾಯಂ ಹಿಂಗೆ ಇರ್ಬೇಕಂತ ತೀರ್ಮಾನ ಮಾಡಿರಿ ಹಂಗಾರೆ ನೀವು, ಅಂದ್ರೆ ನೀವು ಉದ್ಧಾರ ಆಗಬಾರ್ದು ಅಂತ ತೀರ್ಮಾನ ಮಾಡಿರಿ ನೀವು. ಬಿ ಜೆ ಪಿ ಎಲ್ಲ ಕಡೆ ಸ್ಟ್ರಾಂಗ್ ಅದ, ಅವ್ರಿಗೆ ಅನುಕೂಲ ಆಗ್ತದೆ. ನ್ಯಾಷನಲ್ ಇಲೆಕ್ಷನ್ ಬಂದಾಗ ಅವ್ರಿಗೆ ಅನುಕೂಲ ಆಗ್ತದೆ. ನೀವು ಅನುಕೂಲ ಆಗೋಂಗೆ ಮಾಡಿರಲ್ಲ, ರಾಹುಲ್ ಗಾಂಧಿ ನೆತ್ತಿರ್ತಾರೆ, ನಾವೇನು ಬೇಡ ಅಂದಿಲ್ಲ. ಪಾರ್ಟಿ ಕಟ್ಟೋದು ಪಾರ್ಟಿಯವ್ರ ಕೆಲಸ. ಸಂವಿಧಾನದಲ್ಲಿ ಬದಲಾವಣೆ ಮಾಡಿದ್ದೆ, ಮತ್ತು ಇದು ಮೊದಲೇ ಸರ್ತಿ ಆಗ್ತಾ ಇದೇನೋ. ಆಲ್ಮೋಸ್ಟ್ ನೆಹರು ಆರಂಭಿಸಿದಂಥ ಇತರ ಪೊಲಿಟಿಕಲ್ ಪಾರ್ಟಿ ಮತ್ತು ಇತರ ಪೊಲಿಟಿಕಲ್ ಅಫಿಲಿಯೇಷನ್ ಇದ್ದಂಥ ರಾಜ್ಯ ಸರ್ಕಾರಗಳ ಬಗ್ಗೆ ನೆಹರೂದೇನೊಂದು ಅಸಹಿಷ್ಣುತೆ ಪಂಡಿತ್ ನೆಹರು ಅವ್ರದ್ದು ಶುರು ಆಯಿತು. ಅದನ್ನು ಇಂದಿರಾ ಗಾಂಧಿ ತೀವ್ರವಾಗಿ ಬೆಳೆಸಿ ಎಲ್ಲ ರಾಜ್ಯ ಸರ್ಕಾರಗಳನ್ನು ಮನಬಂದಂತೆ ವಿಸರ್ಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದನ್ನು ಇಲ್ಲಿ ಕೂತಿರುವಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ತಂದೆಯವರಾದಂಥ ಹಿರಿಯರಾದಂಥ SR ಬೊಮ್ಮಾಯಿ ಅವರ ಕೇಸ್ನಲ್ಲಿ 9 ಜನರ ಜಡ್ಜ್ಮೆಂಟ್ ಏನು ಬಂತು, ಅದಾದ ನಂತರ ಇವರು ನಿಲ್ಸಾರದ. ಇಲ್ಲಾಂದರೆ ಇವರು ತೆಗೆದಾಕ್ತಿದ್ದರೆ ತಮ್ಮ ಮನಸ್ಸಿಗೆ ಬಂದಾಗ ಚುನಾವಣೆ ಮಾಡ್ತಾರೆ. ಆಲ್ಮೋಸ್ಟ್ ಅಪ್ ಟು 1967 ಬೈ ಆ್ಯಂಡ್ ಲಾರ್ಜ್, ಸ್ವಲ್ಪ ಪ್ರಮಾಣ ಕಮ್ಮಿ ಆದರೂ ಸಹಿತ 1971 ತನಕ ಟುಗೆದರ್ ಚುನಾವಣೆ ಆಗ್ತಾಯಿತ್ತು. ಹಿಂಗಾಗಿ ಇದರೊಳಗೇನು ನಮ್ಮದು ಹೋಗ್ಬಿಡ್ತದೆ. ನಾವು ಬಿ ಜೆ ಪಿ ಸರ್ಕಾರ ಎಲ್ಲ ಕಡೆ ಇದೆ, ಬಿ ಜೆ ಪಿ ನ್ಯಾಷನಲ್ ಪ್ರೆಸೆನ್ಸ್ ಇದೆ. ನಿಮ್ಮ ನ್ಯಾಷನಲ್ ಪ್ರೆಸೆನ್ಸ್ ಇಲ್ಲ ಅಂದ್ರೆ ಅದಕ್ಕೆ ಮೋದಿ ತಪ್ಪದು. ನ್ಯಾಷನಲ್ ಪ್ರೆಸೆನ್ಸ್ ಇಲ್ಲ ಅಂದರೆ ಮೋದಿ ಸಾಹೇಬರದು ಅಥವಾ ಅಮಿತ್ ಶಾ ಅವ್ರದ್ದು ಅಥವಾ ರಾಜನಾಥ್ ಸಿಂಗ್ ಅವ್ರದ್ದು ಅವ್ರ ತಪ್ಪ, ಅಥವಾ ನಿಮ್ಮ ರಾಹುಲ್ ಗಾಂಧಿ ತಪ್ಪ. ಚೈಲ್ಡಿಶ್ ಆಗಿ ಮಾತಾಡ್ತಾರೆ ಮತ್ತು ಅವ್ರಿಗೆಲ್ಲರಿಗೂ ಹಂಗೆ ಇನ್ಸ್ಟ್ರಕ್ಷನ್ ಅದ, ನೀವು ಚೈಲ್ಡಿಶ್ ಆಗಿ ಮಾತಾಡ್ಬೇಕು. ಹೀಗಾಗಿ ಇಲ್ಲಿ ಒಬ್ಬೊಬ್ಬರು ಮಂತ್ರಿಗಳಿದ್ದಾರಲ್ಲ, ಏನೇನೋ ಅವ್ರ ರಾಜ್ಯ ಅಧ್ಯಕ್ಷರು ಬಂದಾರಲ್ಲ ಹೊಸಬ್ರು, ಏನೇನು ಮಾತಾಡ್ತಾರೆ ನೋಡ್ರಿ, ಅವ್ರು ಏನು ಮಾತಾಡ್ತಾರೆ ಅಂತ ಖಬರೇ ಇರೋದಿಲ್ಲ ಅವರಿಗೆ. ಅದನ್ನು KPSC ಈ ಬೊಮ್ಮಾಯಿ ಸಾಹೇಬ್ರು ಇದ್ದಾಗ ಮಾಡ್ಯಾರನ ಅಥವಾ ಯಡಿಯೂರಪ್ಪರು ಇದ್ದಾಗ ಮಾಡ್ಯಾರ. ಸಂವಿಧಾನಬದ್ಧವಾದಂಥ ಒಂದು ಸಂಸ್ಥೆ ರಾಜ್ಯದೊಳಗೆ ಬೇಕು ಅಂತ ತಿಳ್ಕೊಂಡು ಫೆಡರಲ್ ಸ್ಟ್ರಕ್ಚರ್ದಾಗ ಸಂವಿಧಾನ ಅಧಿಕಾರ ಕೊಟ್ಟದ. ಎಲ್ಲ ರಾಜ್ಯದಲ್ಲೇ ಅದ. ನೆಗಡಿ ಬಂದದೊಂದು ಮೂಗು ಕತ್ತರಿಸೋದಲ್ಲ, ನೆಗಡಿ ಸರಿ ಮಾಡ್ಬೇಕು. ನೆಗಡಿ ಯಾಕೆ ಬಂದದ್ದು ನೋಡ್ಬೇಕು, ಮೂಗು ಕತ್ತರಿಸೋದು ಪರಿಹಾರ ಅಲ್ಲದ. ಹಿಂಗೆ ಹೇಳಿದ್ನಲ್ರಿ, ನಿಮ್ಗೆ ಹೇಳಿದ್ನಲ್ಲ, ಈಗ ನಾನು ಮತ್ತೊಮ್ಮೆ ರಿಪೀಟ್ ಮಾಡೋದು ಬೇಡ. ನಾ ಮಾತಾಡ್ದಂಗೆ ಮಾತಾಡ್ಬೇಕು ನೀವು. ರಾಹುಲ್ ಗಾಂಧಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಅಂದರೆ ಅತ್ಯಂತ ಚೈಲ್ಡಿಶ್ ಆಗಿ, ಬಾಲಿಶವಾಗಿ, ಪೆದ್ದಾಗಿ ಮಾತಾಡ್ಬೇಕು. ದ್ಯಾಟ್ ಇಸ್ ದಿ ಇನ್ಸ್ಟ್ರಕ್ಷನ್ ಇನ್ ದಿ ಕಾಂಗ್ರೆಸ್ ಪಾರ್ಟಿ. RSS ಬಗ್ಗೆ ನಾನು ನಮ್ಮ ಎಲ್ಲರಿಗೂ ವಿನಂತಿ ಮಾಡ್ತೀನಿ, ನಮ್ಮೆಲ್ಲ ನಾಯಕರಿಗೂ. ನಾವೇನೂ ಹೇಳೋ ಅವಶ್ಯಕತೆ ಇಲ್ಲ. ಯಾವಾಗ ಅಗತ್ಯ ಇದ್ದಾಗ RSS ಅವರು ಉತ್ತರ ಕೊಡ್ತಾರೆ, ಇಲ್ಲ ಅಂದರೆ ಅದಕ್ಕೆ ಉತ್ತರ ಕೊಡೋ ಅಗತ್ಯನೇ ಇಲ್ಲ. ಯಾಕಂದ್ರೆ ಲೈಫ್ ಲಾಂಗ್ 3 ವರ್ಷದೊಳಗೆ RSS ಎಲ್ಲ ನೋಡ್ಯದ. ಹಿಂಗಾಗಿ ಇವ್ರದ್ದೇನು ಇವರು ಹ್ಞೂ ಅನ್ನೋದು ಇದೆಲ್ಲ ಕೋರ್ಟ್ಗಳು ಆಯಾ ಕಾಲಕ್ಕೆ ತೀರ್ಮಾನವನ್ನು ಮಾಡಿದ್ದಾವೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ಯದ, ಹೈಕೋರ್ಟ್ಗಳು ತೀರ್ಮಾನ ಮಾಡ್ಯಾವ. ಹಿಂಗಾಗಿ ಅವರು ವಾಂಟ್ಸ್ ಎ ಸ್ಪೇಸ್. ನಾನು ಹೇಳಿದ್ನಲ್ಲ, ಈಗ ಸಿಂಥೆಟಿಕ್ ಡ್ರಗ್ ಇಲ್ಲಿ ತಯಾರಾಗ್ತಾವೆ, ಇಲ್ಲಿ ಡ್ರಗ್ ಪೆಡ್ಲರ್ಸ್ ಹೈಯೆಸ್ಟ್ ಇದ್ದಾರೆ, ಇಲ್ಲಿಂದ ವಾಪಸ್ ಮುಂಬೈಗೆ ಹೋಗ್ತದೆ. ಅದ್ರ ಬಗ್ಗೆ ಮಾತಾಡೋದಿಲ್ಲ ಅವರು. ಇಲ್ಲಿ ಮೊನ್ನೆ ಬೊಮ್ಮಾಯಿಯವ್ರ ಕ್ಷೇತ್ರದಾಗ ಹಾನಗಲ್ದಾಗ ಹೋಗಿ ಮಸೀದಿ ಮುಂದೆ ಏನು ಮಾಡಿದಾರೆ, ಅದು ಪಟಾಕ್ಷಿ ಹಾರಿಸಿದ್ರು ಅಂತೇಳಿ ಕೈ ಕಡಿತಾರೆ. ಇವೆಲ್ಲ ಕಾಣೋದಿಲ್ಲ ಅವ್ರಿಗೆ. ಇದ್ಯಾಕೆ ಮಾತಾಡ್ತಾರೆ,
ನೀವು ನಮಗೆ ಕೇಳ್ತೀರಿ ನಾವು ಉತ್ತರ ಕೊಡ್ತೀವಿ. ಹಿಂಗಾಗಿ ನಾವು ಉತ್ತರ ಕೊಡೋದಿಲ್ಲ, ಅವ್ರಿಗೆ ಉತ್ತರ ಕೊಡೋ ಅವಶ್ಯಕತೆನೂ ಇಲ್ಲ. ನೀವು ಇದನ್ನು ಅವ್ರಿಗೆ ಉತ್ತರ ಅಂತ ತಿಳ್ಕೊಬೇಡ್ರಿ. ಅವ್ರು ಹೇಳಿದ್ದು ಅವ್ರ ಅಧ್ಯಕ್ಷರು ಹೇಳೋದು. ವಿ ಡೋಂಟ್ ವಾಂಟ್ ಟು ರಿಪ್ಲೈ ಆ್ಯಂಡ್ ವಿ ಆರ್ ನಾಟ್ ರೆಪ್ರೆಸೆಂಟ್, ವಿ ಆರ್ ಪ್ರೌಡ್ ಆ್ಯಟ್ ನಾನಾಯ್ತು, ಸನ್ಮಾನ್ಯ ನರೇಂದ್ರ ಮೋದಿಯವರಾಯಿತು, ನಮ್ಮ ನಾಯಕರಾದಂಥ ಮೋದಿ ಸಾಹೇಬರು, ನಮ್ಮ ನಾಯಕರಾದಂಥ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್, ನಾವೆಲ್ಲ RSS ಅವರ ನಾವು ಸ್ವಯಂ ಸೇವಕರು. ಬಟ್ ನಾವು ಈಗ ವಿ ಆರ್ ರೆಪ್ರೆಸೆಂಟಿಂಗ್ BJP. ಸಂಘ ಅವರಿಗೆ ಬೇಕಂದ್ರೆ ಉತ್ತರ ಕೊಡ್ತದೆ, ಇಲ್ಲ ತನ್ನ ಆ್ಯಕ್ಟಿವಿಟಿ ಮೂಲಕ ಸಂಘ ಉತ್ತರವನ್ನು ಕೊಡ್ತಾ ಇದೆ.